ಭಾರತೀಯ ಜನತಾ ಪಕ್ಷದವರು ವಿಶೇಷವಾಗಿ ನಿನ್ನೆ ಇಲ್ಲಿ ಬಂದು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಏನು ಹುಬ್ಬಳ್ಳಿಯಲ್ಲಿ ಒಬ್ಬರನ್ನ ಹಿಂದೂ ಕಾರ್ಯಕರ್ತನ ಬಂಧಿಸಿದ್ದಾರೆ ಅಂತ ಹೇಳಿದರು. ಈಗ ಆ ಕಾರ್ಯಕರ್ತ ಯಾರು, ಅವನ ಹಿನ್ನೆಲೆ ಏನು, ಇದೆಲ್ಲವೂ ಈಗ ಬಹಿರಂಗ ಆಗಿದೆ. ಅವನ ಮೇಲೆ ಸುಮಾರು 16-18 ಕೇಸ್ಗಳಿದ್ದಾವೆ. ಮಟ್ಕ ಇನ್ನಿತರ ಎಲ್ಲ ಕೇಸ್ಗಳಿದ್ದಾವೆ ಅಂತ ತಿಳಿದು ಬಂದಿದೆ. ಮತ್ತು ಅಂಥವ್ರ ಪರವಾಗಿ ಇವರು ಹೋರಾಟ ಮಾಡ್ತಾರಂದರೆ ಅದು ಒಂದು ನಾಚಿಕೆಗೇಡಿತನ ಪ್ರಸಂಗ. ಅದು ನಿಜವಾಗಿ ನಾಚಿಕೆಗೇಡಿ ಪ್ರಸಂಗ. ಯಾರೊಬ್ಬ ರೌಡಿ ಶೀಟರ್ ಥರ ಇದ್ದಾನೆ ಮನುಷ್ಯ. ರೌಡಿ ಶೀಟರ್ ಇರಲಿಕ್ಕೆಲ್ಲ, ಬಟ್ ರೌಡಿ ಶೀಟರ್ ಥರ 17-18 ಕೇಸ್ ಆಗಿದ್ದಾವೆ. ಅಬ್ಬಯ್ಯವರು ಹೇಳ್ಯಾರ ಸರ್, ರೌಡಿ ಶೀಟರ್ ಅಂತ. ರೌಡಿ ಶೀಟರ್ ಇದ್ದಾರೆ. ಶಾಸಕ ಅಬ್ಬಯ್ಯವರು ಹೇಳ್ಯಾರ. ಮತ್ತು ಅಂಥವ್ರನ್ನ ಬಗ್ಗೆ ಇವರು ಇದೇ ಇತಿಹಾಸ ಬದಲ ಮಾಡೋಂಥದ್ದು ಹೋಗೋದು. ಯಾರನ್ನ ಒಯ್ದು ಇವರು ದೊಡ್ಡವ್ರನ್ನ ಮಾಡ್ತಾರೆ. ನಮ್ಮ ಹಿಂದೆ ಒಂದು ಸಲ ಯಡಿಯೂರಪ್ಪನವರು ಇನ್ನಿತರರು ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರನ ಬಿಟ್ಟಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಒಣಕೆ ಓಬವ್ವ ಇದ್ದಾರೆ, ಸಂಗೊಳ್ಳಿ ರಾಯಣ್ಣ ಅದಾನ. ಅವರ ಮೆರವಣಿಗೆ ಮಾಡುವುದಿಲ್ಲ. ಅವ್ರ ಬಗ್ಗೆ ನಮ್ಮವರು ಇಂಥ ಹೋರಾಟ ಮಾಡಿದಾರೆ ಅನ್ನೋಂಗಿಲ್ಲ. ಬೇರೆ ಯಾರನ್ನೋ ಬೇರೆ ರಾಜ್ಯದವಂತ ಬಂದು ಅದು ಕಾಂಟ್ರವರ್ಷಿಯಲ್ ಇದ್ದಂಥ ಜನರನ್ನ ಇವರು ತುಳಿಸಿದು ಮಾಡುವಂಥದ್ದು ಇವರು ಚಾಳಿ. ಇದು ಇದೇನು ತೋರಿಸ್ತದೆ? ಈಗ ಮಾಡಲಿ ಹೋರಾಟ, ನಾವು ಜನರಿಗೆ ತಿಳಿಸ್ತೀವಿ. ಈಗ ಅಬ್ಬಯ್ಯ ಹೇಳಿದಾರಲ್ಲ, ಅದೆಲ್ಲವನ್ನು ರಾಜ್ಯಕ್ಕೆ ತಿಳಿಸ್ತೀವಿ. ಈಗ ಏನು BJPಯವರು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು BJPದೊಂದು ಬಂದು ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ. ಏನು ಇವರ ಹಿನ್ನೆಲೆ ಹಿಂಗಿದೆ, ಇವ್ರ ಪರವಾಗಿ BJPಯವರು ಹೋರಾಟ ಮಾಡಿದ್ದಾರೆ. ಎಷ್ಟು ಕೆಳಮಟ್ಟಕ್ಕೆ ಇವ್ರು ಹೋಗಿದ್ದಾರೆ, ಎಷ್ಟು ಕೆಳಮಟ್ಟಕ್ಕೆ ಇವ್ರು ಹೋಗಿದ್ದಾರೆ. ಅಸಹ್ಯ ಅನ್ನಿಸ್ತದೆ ಅದು. ಸರ್, ಈಗ ಸುನೀಲ್ ಕುಮಾರ್ ಈ ಅಯೋಧ್ಯೆ ಇದರಲ್ಲಿ ಅಪಶಕನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನ ಹೆಸರಿನಲ್ಲೇ ರಾಮ ಇದೆ, ಸುನೀಲ್ ಕುಮಾರ್ ಹೆಸರಿನಾಗಿಲ್ಲ. ಸಿದ್ದರಾಮಯ್ಯ ರಾಮ ಐತೆ ಇಲ್ಲ ಅದ್ರ ಹೆಸರಿನಾಗ. ನಮಗೆ ರಾಮನ ಬಗ್ಗೆ ಗೌರವ ಇದೆ, ಶಿವನ ಬಗ್ಗೆ ಗೌರವ ಇದೆ, ಎಲ್ಲರ ಬಗ್ಗೆ ಸಹ ನಮ್ಗೆ ಗೌರವ ಇದೆ. ಎಲ್ಲರನ್ನೂ ಪೂಜಿಸ್ತೀವಿ, ಎಲ್ಲರನ್ನೂ ಭಕ್ತಿ ನಡ್ಕೋತೀವಿ ನಾವು. ಇವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ನಾನಿನ್ನು ಹೇಳಿದೆ ಅಲ್ಲ, ಹೋದ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆ ಒಂದು ಪುಲ್ವಾಮಾ ಆಯಿತು, ತದನಂತರ ಬಾಲಾಕೋಟ್ ಇದು ಆಯಿತು. ಅದನ್ನು ಬಳಸ್ಕೊಂಡು ಇವತ್ತು ಸಹ ಚುನಾವಣೆ ಗೆಲ್ಲುವಂಥದ್ದಾಯಿತು. ಈಗ ಈ ಸಲ ರಾಮ ಮಂದಿರ ಉದ್ಘಾಟನೆ ಮಾಡಿ ರಾಮನ ಹೆಸರಿನಾಗ ಓಟ್ ಕೇಳೋರು ಇವರು. ರಾಜಕೀಯ ನಾವು ಮಾಡಾಕ್ತೀವಿ, ಅವ್ರು ಮಾಡಾಕತ್ತಾರೆ. ನಾನೊಂದು ದೇವರ ಹೆಸರ ಮೇಲೆ ಇದು ಮಾಡಿಲ್ಲ. ಹಾಗೆ ನೋಡ್ಬೇಕಂದ್ರೆ ಪೂಜೆಗೆ ಅವಕಾಶ ಕೊಟ್ಟವರು ಮೊದಲು ರಾಜೀವ್ ಗಾಂಧಿ ಅವ್ರು, ಗೊತ್ತಿದೆ ನಮ್ದು ಪ್ರಧಾನಮಂತ್ರಿ. ಇವ್ರನ್ನ ಕಲಿಬೇಕಾಗಿದೆ ನಮಗೆ. ಅಯೋಧ್ಯೆಯಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಂಥವ್ರು ಯಾರು? ರಾಜೀವ್ ಗಾಂಧಿ ಅವರು. ಅದನ್ನು ಸುನೀಲ್ ಕುಮಾರ್ ಅವ್ರಿಗೆ ಅರ್ಥ ಮಾಡ್ಕೊ ಅಂತ ಹೇಳಿದ್ರು. ಸರ್, ಹೆಸರಿನಲ್ಲಿ ರಾಮ ಇದ್ರೆ ಸಲ ಗುಣನ ರಾಮ ಅಂತಾರೆ ಇರಬೇಕಲ್ಲ ಅಂತೇಳಿ CT ರವಿ ಹೇಳಿದ್ದಾರೆ. CT ರವಿ ಅವ್ರು ಭಾಳ ದೊಡ್ಡ ಗುಣಗಳಿದಾವೆ. ಏನ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಜನ ಆರಿಸಿ ಕಳಿಸಿದ್ದಾರೆ. CT ರವಿ ಅವ್ರನ್ನ ಮನೆಗೆ ಕಳಿಸಿದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ದಿನ ಏನು ಬೇಕಂತೆ? ಈ CT ರವಿ ಅವ್ರ ಸರ್ಕಾರ ಇತ್ತಲ್ಲ 5 ವರ್ಷ, ಏನೂ ಮಾಡಿಲ್ಲ. ರಾಜ್ಯದ ಮೇಲೆ ಎಲ್ಲ ಬಜೆಟ್ಗಿಂತ ಜಾಸ್ತಿ ಹಣ ಖರ್ಚು ಮಾಡಿ ಲಕ್ಷಾಂತರ ಕೋಟಿ ನಮ್ಮ ಮೇಲೆ ಹೊರ ಇಟ್ಟು ದಿವಾಳಿ ಎಬ್ಬಿಸ್ಬಿಟ್ಟಿದ್ದಾರೆ. ಬಜೆಟ್ಗಿಂತ 10,000-20,000 ಕೋಟಿ ಹೆಚ್ಚಿಗೆ ಖರ್ಚು ಮಾಡಿ ಒಂದು ಇಲಾಖೆ, PWD ಇರ್ಬೋದು, ಇರಿಗೇಷನ್ ಇರ್ಬೋದು, ಮತ್ತೊಂದು ಇಲಾಖೆ ಇರ್ಬೋದು, ಎಲ್ಲ ವ್ಯವಸ್ಥೆನ ಹದಗೆಡಿಸಿದ್ದಾರೆ. ಇವರು ರಾಮರಾಜ್ಯ ಮಾಡಕ್ಕೆ ನೋಡ್ತಾರ? ಇದೇ ರಾಮರಾಜ್ಯನ ಇವ್ರದ್ದು ಕಲ್ಪನೆ? ಕೇಳಿ CT ರವಿ ಅವ್ರಿಗೆ, ನಿಮ್ಮ ರಾಜ್ಯ ರಾಮರಾಜ್ಯ ಕಲ್ಪನೆ ಇದೆಯಾ?
ಲೂಟಿ ಹೊಡ್ಕೊಂಡು ಹೋಗೋದು. ಬಜೆಟ್ನಾಗ ಲೂಟಿ ಹೊಡೋದು ಸಾಲಿಲ್ಲ. ಬಜೆಟ್ಗಿಂತ ಜಾಸ್ತಿ ಖರ್ಚು ಮಾಡಿ ಅದ್ರಾಗ ಮತ್ತೆ ಲೂಟಿ ಹೊಡೆದಂಥವು. ಏನೇನು ಬೇಕು ಅವ್ರಿಗೆ? ಇವ್ರಿಂದ ನಾವು ಕಲಿಬೇಕಾಗಿಲ್ಲ. ಜನ ಇವ್ರಿಗೆ ಪಾಠ ಕಲಿಸಿದಾರೆ, ಮನೆಗೆ ಕುಂಡಿಸಿದ್ದಾರೆ, ನಮಗೆ ಬಹುಮತವನ್ನು ಕೊಟ್ಟಿದ್ದಾರೆ. 135 ಸೀಟ್ ಪಡ್ಕೊಂಡು ನಾವು ಜನರ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತಾರೆ, ಉಳಿದ ಜಾತಿ ಎಲ್ಲ ಜಾತಿ ಧರ್ಮದವ್ರನ್ನ ಪ್ರೀತಿಸ್ತೀವಿ, ಎಲ್ಲ ಜಾತಿ ಧರ್ಮ ಸರಿಸಮಾನ ಕೊಂಡ್ಕೊಳ್ತೀವಿ. ಈಗ SCP TSP ಯಾರು ತಂದ್ರಪ್ಪ ಕೇಳ್ರಿ? ಸಿಟಿ ರವಿಗೆ 24% ಅವ್ರ ಜನಸಂಖ್ಯೆ ಅನುಗುಣವಾಗಿ ಮೊದಲು 7-8 ಸಾವಿರ ಕೋಟಿ ರೂಪಾಯಿ ಇತ್ತು, ಇವತ್ತು 30,000 ಕೋಟಿ ರೂಪಾಯಿ. ಪ್ರತಿ ವರ್ಷದ ಹೆಚ್ಚಾಗಬೇಕು, ಇವರು ಹೋದೇ ಕಡಿಮೆ ಆಯ್ತದೆ. ಕೇಳ್ರಿ ಅದನ್ನು SC ಯಾರು ಮಾಡಿದ್ರು ಅಂತೇಳಿ. ಅಲ್ಪಸಂಖ್ಯಾತರಿಗೂ ಕೊಡ್ತೀವಿ, ಬಹುಸಂಖ್ಯಾತರಿಗೂ ಕೊಡ್ತೀವಿ, ಎಲ್ಲ ಬಡವರಿಗೆ ಈಗ ಅನ್ನಭಾಗ್ಯ ಅದ. ಅದ್ರ ಲಿಂಗಾಯತರು ಬರ್ತಾರೆ, ಒಕ್ಕಲಿಗರು ಬರ್ತಾರೆ, ಬರಂಗಿಲ್ವಾ? ಗೃಹಲಕ್ಷ್ಮಿ ಯೋಜನೆ ಅದ, ಅವ್ರಿಗೆ ಎಲ್ಲರೂ ಬರಂಗಿಲ್ವಾ? ಉಚಿತ ಬಸ್ನಾಗ ಏನು ಬರೀ ಮುಸ್ಲಿಮ್ಸ್ ಅಡ್ಡಾಡ್ತಾರ? ಯುವ ನಿಧಿ ಅವ್ರಿಗೆ ಮುಸ್ಲಿಮ್ಸೇ ಇದಾರ? ಎಲ್ಲ ಅವ್ರವ್ರ ಇಲಾಖೆಗಳಿರ್ತವೆ. ಮುಖ್ಯಮಂತ್ರಿಗಳು ಹೇಳಿದ್ದನು 5 ವರ್ಷದಾಗ ನಾನು ಹಂತವಾಗಿ ಇವತ್ತು ಸಹ 10,000 ಕೋಟಿ ಕೊಟ್ಟು ಮಾಡಿ ಪ್ರಯತ್ನ ಮಾಡ್ತೀನಿ. ತಪ್ಪೇನಿದೆ? ಇವತ್ತು 30,000 ಕೋಟಿ ನಾವು SC ಕೊಟ್ಟಿವಲ್ಲ, ಹಿಂದುಳಿದವ್ರಿಗೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ, ಎಲ್ಲ ಜಾತಿ ಧರ್ಮ ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದೀವಿ, ಕೊಡ್ತೀವಿ. ಇವ್ರು ಬರೇ ಇಂಥ ಸ್ಟೇಟ್ಮೆಂಟ್ ಮಾಡೋದು, ನೀವು ಬೇರೆ ಕೇಳ್ತೀವಿ, ಬರೇ ನೀವು ಸ್ವಲ್ಪ ಸತ್ಯ ಬರೀ ಇದು ಮಾಡಿರಿ ಸ್ವಲ್ಪ. ऐसा आप देख सकते हैं कि मेरे हाथ में यूनिस्टोन कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते वहां पर ये दवा काम करती है।